ಎತ್ತಿನ ಹೊಳೆ ನೀರನ್ನು ಕುಡಿಯಿಂದ ಅನುಗುಣ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನ ಕೊಳಚೆ ನೀರನ್ನ ಟರ್ಷಿಯರಿ ಪ್ಲ್ಯಾಂಟ್ ಹಾಕಿ ಅದನ್ನು ಶುದ್ಧೀಕರಣ ಮಾಡಿದೆ. ಈ ಎರಡು ಜಿಲ್ಲೆ ಜನತೆ ಏನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಅವರ ಬದುಕಿನ ಜೊತೆ ಹೋರಾಟ ಮಾಡ್ತಾ ಅವರ ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದೀರಿ. ಇದನ್ನು ಕೇಳಲಿಕ್ಕೆ ಬಯಸ್ತೀನಿ. ತೆಗಿರಿ, ಇವತ್ತು ಹಲವಾರು ಸಂಶೋಧನೆಗಳು, ಕೆಲವು IITಯ ವರದಿಗಳನ್ನು ತೆಗಿರಿ. ಈ ನೀರನ್ನು ಬಿಟ್ಟ ಮೇಲೆ ಈ ಜಿಲ್ಲೆಗಳಲ್ಲಿ ಎಷ್ಟು ಕ್ಯಾನ್ಸರ್ಗಳು ಇವತ್ತು ಮನುಷ್ಯನ ದೇಹಕ್ಕೆ ಪರಿಣಾಮ ಬೀರ್ತಾ ಇದೆ. ಆ ಕಾಯಿಲೆಗಳಿಗೆ ಈ ಭಾಗದಲ್ಲಿ ಬೆಳೀತಕ್ಕಂಥ ಬೆಳೆಯನ್ನು ಮೊದಲು ವಿದೇಶಗಳಲ್ಲಿ ಪೈಪೋಟಿ ಮಾಡಿ ತಗೊಳ್ಳೋರು. ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ, ರೈತರ ಪರಿಸ್ಥಿತಿ?